ಗೋಕಾಕ್ ಪ್ರದೇಶದ ಇತಿಹಾಸವನ್ನು ನೋಡಿದಾಗ ಈ ಭಾಗವು ಬಹಳ ಪುರಾತನ ಕಾಲದಿಂದಲೇ ಮಾನವ ವಾಸಕ್ಕೆ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಪ್ರಸಿದ್ಧವಾಗಿತ್ತು. ಇಂದಿನ ದಿನದಲ್ಲಿ ನಾವು ನೋಡುತ್ತಿರುವ ಮಹಾಲಿಂಗೇಶ್ವರ ದೇವಸ್ಥಾನವು ಕೂಡ ಪುರಾತನ ಶೈವ ಸಂಪ್ರದಾಯದ ಒಂದು ಜೀವಂತ ಉದಾಹರಣೆಯಾಗಿದೆ. ಈ ದೇವಾಲಯದ ನಿಖರ ನಿರ್ಮಾಣ ಕಾಲವನ್ನು ಹೇಳುವ ಲಿಖಿತ ದಾಖಲೆಗಳು ತುಂಬ ಕಡಿಮೆ ಇದ್ದರೂ ಸ್ಥಳೀಯ ಪರಂಪರೆ ಮತ್ತು ಶೈಲಿಯನ್ನು ಗಮನಿಸಿದರೆ ಇದು ಸುಮಾರು 1000 ವರ್ಷಗಳ ಹಿಂದಿನ ಕಾಲಕ್ಕೆ ಸೇರಿರಬಹುದು ಎಂದು ಇತಿಹಾಸಕಾರರು ಊಹಿಸುತ್ತಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಲ್ಸ್ ಹತ್ತಿರದಲ್ಲೇ ಇರುವ ಪ್ರಮುಖ ದೇವಾಲಯ ಮಹಾಲಿಂಗೇಶ್ವರ ದೇವಾಲಯ. ಈ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾಗಿದೆ. ಇಲ್ಲಿ ಭಕ್ತರು ದೂರದಿಂದ ಬಂದು ಪೂಜೆ ಸಲ್ಲಿಸುತ್ತಾರೆ. ಜಲಪಾತದ ಗರ್ಜನೆಯ ಜೊತೆ ದೇವಸ್ಥಾನದ ಶಾಂತಿ, ಇದು ಒಂದೇ ಸ್ಥಳದಲ್ಲಿ ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆ ಸೇರುವ ಅನುಭವವಾಗಿದೆ. ಮಹಾಲಿಂಗೇಶ್ವರ ದೇವಸ್ಥಾನವು ಪುರಾತನ ಶೈವ ಸಂಪ್ರದಾಯದ ಒಂದು ಜೀವಂತ ಉದಾಹರಣೆಯಾಗಿದೆ. ಒಂದು ಕಥೆಯ ಪ್ರಕಾರ ಈ ಪ್ರದೇಶದಲ್ಲಿ ತಪಸ್ಸು ಮಾಡುತ್ತಿದ್ದ ಋಷಿಗಳಿಗೆ ಶಿವನು ಪ್ರಸನ್ನನಾಗಿ ಸ್ವಯಂ ಭೂಲಿಂಗ ರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷನಾದನು ಎಂದು ಹೇಳುತ್ತಾರೆ. ಈ ಗುಡಿಯೊಳಗಿರುವ ಲಿಂಗವನ್ನು ಮಾನವರು ನಿರ್ಮಿಸಿಲ್ಲ, ಅದು ಸ್ವತಃ ಪ್ರಕೃತಿಯಿಂದಲೇ ಉಂಟಾಯಿತು ಎಂಬ ನಂಬಿಕೆ ಇದೆ. ಈ ದೇವಸ್ಥಾನದ ವಾಸ್ತುಶಿಲ್ಪದಲ್ಲಿ ಒಂದು ಮುಖ್ಯ ವಿಶೇಷತೆ ಅಂದರೆ ಅದರ ಸರಳತೆ. ದೊಡ್ಡ ಗೋಪುರಗಳು ಅಥವಾ ಭವ್ಯ ಕಟ್ಟಡಗಳಿಲ್ಲದಿದ್ದರೂ ಇದರ ಗಂಭೀರತೆ ಮತ್ತು ಶಾಂತಿ ಭಕ್ತರನ್ನು ಆಕರ್ಷಿಸುತ್ತದೆ. ಈ ಪ್ರದೇಶದಲ್ಲಿ ಮೊದಲಿಗೆ ಆಡಳಿತ ನಡೆಸಿದ ಪ್ರಮುಖ ರಾಜವಂಶಗಳಲ್ಲಿ ಒಂದು ಅಂದರೆ ಚಾಲುಕ್ಯ ಡೈನಾಸ್ಟಿ. ಚಾಲುಕ್ಯರ ಕಾಲದಲ್ಲಿ ವಿಶೇಷವಾಗಿ ಬಾದಾಮಿ ಮತ್ತು ಐಹೊಳೆ ಭಾಗಗಳಲ್ಲಿ ದೇವಾಲಯ ನಿರ್ಮಾಣವು ವೇಗವಾಗಿ ಬೆಳೆಯಿತು. ಅವರ ಶೈಲಿಯಲ್ಲಿ ಕಲ್ಲಿನ ದೇವಾಲಯಗಳು, ಸರಳ ಆದರೆ ಗಂಭೀರ ವಿನ್ಯಾಸಗಳು ಮತ್ತು ಶಿವನ ಆರಾಧನೆಗೆ ಹೆಚ್ಚು ಪ್ರಾಮುಖ್ಯತೆ ಇದ್ದವು. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿಯೂ ಇದೇ ರೀತಿಯ ಕೆಲವು ಲಕ್ಷಣಗಳು ಕಾಣಿಸುತ್ತವೆ. ಈ ದೇವಾಲಯವನ್ನು ನೋಡಿದಾಗ ನಮಗೆ ಗೊತ್ತಾಗುವ ವಿಷಯವೆಂದರೆ ಈ ದೇವಾಲಯ ಕೂಡ ಒಂದು ಇತಿಹಾಸವನ್ನು ಹೊಂದಿರುವ ದೇವಾಲಯ ಎಂದು ಕೂಡ ಹೇಳಬಹುದು. ಬೆಳಗಾವಿ ಜಿಲ್ಲೆಯ ಮಧ್ಯದಲ್ಲಿ ಪ್ರಕೃತಿ ತನ್ನ ಶಕ್ತಿಯನ್ನು ಗರ್ಜನೆಯ ಮೂಲಕ ತೋರಿಸುವ ಒಂದು ಅದ್ಭುತ ಸ್ಥಳ ಇದೆ. ಅದುವೇ ಗೋಕಾಕ್ ಫಾಲ್ಸ್. ಇಲ್ಲಿ ಹರಿಯುವ ನದಿಯೇ ಘಟಪ್ರಭಾ ನದಿ. ಇದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಅನೇಕ ಕಲ್ಲುಗಳನ್ನು ಕತ್ತರಿಸಿಕೊಂಡು ಸಾವಿರಾರು ವರ್ಷಗಳ ಕಾಲ ತನ್ನ ದಾರಿಯನ್ನು ರೂಪಿಸಿಕೊಂಡು ಈ ಸ್ಥಳಕ್ಕೆ ಬರುತ್ತದೆ. ಇಲ್ಲಿ ಭೂಮಿಯ ರಚನೆ ಅಚಾನಕ್ಕಾಗಿ ಬದಲಾಗುತ್ತದೆ. ಸಮತಟ್ಟಾದ ಪ್ರದೇಶದಿಂದ ಆಳವಾದ ಕಂದಕಕ್ಕೆ ಹೋಗುವಾಗ ನೀರು ಸುಮಾರು 52 ಮೀಟರ್ ಎತ್ತರದಿಂದ ಧುಮುಕಿ ಬೀಳುತ್ತದೆ. ಈ ಬೀಳುವ ನೀರಿನ ಶಕ್ತಿ ಕೇವಲ ದೃಶ್ಯವಲ್ಲ, ಅದು ಅನುಭವ. ಜಲಪಾತದ ಗರ್ಜನೆ ಹಲವಾರು ಕಿಲೋಮೀಟರ್ ದೂರದಿಂದಲೂ ಕೇಳುತ್ತದೆ. ಮಳೆಗಾಲದಲ್ಲಿ ನೀರು ಹೆಚ್ಚಾದಾಗ ಈ ಜಲಪಾತ ತನ್ನ ರೌದ್ರ ರೂಪ ತೋರಿಸುತ್ತದೆ. ಈ ಜಲಪಾತದ ಗರ್ಜನೆಯ ಶಕ್ತಿಯನ್ನು ನೇರವಾಗಿ ಅನುಭವಿಸಲು ಈ ಜಲಪಾತದ ಮೇಲೆ ಒಂದು ತೂಗು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ನೀವು ನೋಡಬಹುದಲ್ಲಿ ಯಾವ ರೀತಿ ತೂಗು ಸೇತುವೆ ಇದೆ ಅಂತ. ಜಲಪಾತದ ಎರಡೂ ಬದಿಗಳನ್ನು ಸೇರಿಸುವ ಈ ತೂಗು ಸೇತುವೆ ಒಂದು ನಮಗೆ ಜಲಪಾತವನ್ನು ನೋಡುವ ಮನಮೋಹಕ ದೃಶ್ಯವನ್ನು ಕಲ್ಪಿಸಿಕೊಡುತ್ತದೆ. ನಾವು ಈಗ ಮ್ಯಾಲಿಂದ ನೋಡಿದಾಗ ಯಾವ ರೀತಿ ಜಲಪಾತ ಕಾಣ್ತೈತೆ ಅಂತೇಳಿ ಒಂದು ಅಚ್ಚರಿಯನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ಯಾವ ರೀತಿ ನಿಸರ್ಗ ಯಾವ ರೀತಿ ಕಾಣ್ತೈತಿ, ಜಲಪಾತದ ವೀಕ್ಷಣೆ ಯಾವ ರೀತಿ ಕಾಣ್ತೈತಿ ಎಲ್ಲ ಅನುಭವಿಸ್ಬೋದು ನಾವು ಇಲ್ಲಿ. ಯಾವುದರ ಒಂದು ಪ್ಲೇಸಿಗೆ ಹೋದಾಗ ನೇಚರ್ ವ್ಯೂ ಹೆಂಗೈತಿ ಎಲ್ಲ ನೋಡ್ಬೇಕಂದ್ರೆ ಎತ್ತರದಿಂದ ನೋಡಿದಾಗ ಭಾಳ ಮನಮೋಹಕ ದೃಶ್ಯ ಕಾಣ್ತೈತಿ. ಮತ್ತು ನಾವು ಈ ತೂಗು ಸೇತುವೆ ಮ್ಯಾಗ ನಡ್ಕೋತ ಹೋಗುವಾಗ ಒಂಥರ ಭಯ ಅನಿಸ್ತೈತಿ. ಬಟ್ ಅದು ಭಯ ಅಲ್ಲ, ಆ್ಯಕ್ಚುಲಿ ಅದು ಎಕ್ಸೈಟ್ಮೆಂಟು ಇರ್ತೈತಿ, ಸ್ವಲ್ಪ ಪಿಯರ್ನೆಸ್ಸು ಇರ್ತೈತಿ. ನೋಡ್ಬೋದ್ರಿ ನೀವು ಯಾವ ರೀತಿ ಅಂತಾರೆ. ಮತ್ತು ಇವಾಗ ಎಲ್ಲರೂ ಗೋಕಾಕ್ ಫಾಲ್ಸಿಗೆ ಹೋಗ್ತಾರು, ಮಹಾಲಿಂಗೇಶ್ವರ ದೇವಸ್ಥಾನಕ್ಕೂ ಹೋಗ್ತಾರು. ಬಟ್ ಇವಾಗ ನಾವು ಹೊರಟಿರೋ ಈ ದಾರಿ ಒಳಗೆ ಮೋಸ್ಟ್ ಆಫ್ ದ ಪೀಪಲ್ ಯಾರೂ ಹೋಗಂಗಿಲ್ಲ. ಮತ್ತು ಒಂದಿಷ್ಟು ಜನಕ್ಕೆ ಈ ದಾರಿ ಐತೆ ಅಂತೇಳಿ ಗೊತ್ತಿಲ್ಲ. ಮತ್ತು ನೀವು ನಿಜವಾಗ್ಲೂ ಗೋಕಾಕ್ ಫಾಲ್ಸಿಗೆ ಬಂದಿರಂದ್ರೆ, ನಿಜವಾಗ್ಲೂ ಗೋಕಾಕ್ ಫಾಲ್ಸ್ ಅನುಭವ ಬೇಕಂದ್ರೆ, ನಿಮಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಈ ದಾರಿ ಮೂಲಕ ಹೋಗಬೇಕು. ಹೋಗಿ ನೀವು ಗೋಕಾಕ್ ಫಾಲ್ಸನ್ನು ನೋಡಬೇಕು. ಅಂದಾಗ ನಿಮಗೆ
ನಿಜವಾಗ್ಲೂ ಗೋಕಾಕ್ ಫಾಲ್ಸ್ ನೋಡಿದ ಅನುಭವನೂ ಆಕೈತಿ ಮತ್ತು ಲೈಫ್ ಟೈಮ್ ಮೆಮೊರಿನೂ ಉಳಿತೈತಿ. ಇವಾಗ ನೋಡ್ರಿ ಈ ದಾರಿನ ಅಲ್ಲಿ ಏನು ನಮ್ಮದು ಗೋಕಾಕ್ ಫಾಲ್ಸ್ದ ವಿದ್ಯುತ್ ಉತ್ಪಾದನೆ ಆಕೈತಿ, ಅದಕ್ಕೆ ಹೋಗುವ ಸಂಬಂಧನ ನಿರ್ಮಾಣ ಮಾಡಿದಾರು. ಇದನ್ನು ಎಷ್ಟೋ ದೊಡ್ಡ ದೊಡ್ಡ ಕಲ್ಲುಗಳನ್ನ ಎಲ್ಲ ಬಂಡೆಗಳನ್ನ ಕೊರೆದು ಮಾಡಿದಾರು. ಮತ್ತು ನೈಸರ್ಗಿಕವಾಗಿಯೂ ಒಂದಿಷ್ಟು ಬಿರುಕುಗಳು ಇವು ಇದ್ದು ಅವನು ಯೂಸ್ ಮಾಡಿಕೊಂಡು ಮಾನವರಿಂದ ಭಾಳಷ್ಟು ಪರಿಶ್ರಮ ಪಟ್ಟು ಅಂದರೆ ಕಷ್ಟಪಟ್ಟು ಇವನ್ನ ದಾರಿ ಮಾಡಿದಾರೆ, ಕೊರೆದು ಎಲ್ಲ ದಾರಿ ಮಾಡಿದಾರೆ ಅಂತ ಹೇಳ್ಬೋದು. ಈ ದಾರಿ ಒಳಗೆ ನಡೆಯುವಾಗ ನಮಗೆ ಭಾಳ ಎಕ್ಸೈಟ್ಮೆಂಟ್ ಆಕೈತಿ, ಒಂಥರ ಫಿಯರ್ನೆಸ್ಸು ಇರ್ತೈತಿ. ಯಾಕಂದ್ರೆ ಒಂಥರ ರಹಸ್ಯವಾದ ದಾರಿ ಟೈಪ್ ಐತಿದ ನೋಡ್ಬೋದು ನೀವು. ಮತ್ತು ನೀವು ಈ ದಾರಿ ಒಳಗೆ ಹೋಗಿ ಹಂಗೆ ನೀವು ಏನದ ನೇಚರ್ ವ್ಯೂ ನೋಡ್ಬೋದು. ಮ್ಯಾಲಿಂದ್ರ ಯಾವ ರೀತಿ ಐತಿ, ನೇಚರ್ ಹೆಂಗೈತಿ ಎಲ್ಲ ಇಲ್ಲಿ ನೋಡ್ಬೋದು ನೀವು. ನೋಡ್ರಿ ಇವಾಗ ನಾವು ಕೆಳಗೆ ಬಂದು ಸ್ವಲ್ಪ ಎಲ್ಲ ಫಾಲ್ಸ್ ಕಾಣಕತ್ತೈತಿ. ನನಗಂತೂ ಫುಲ್ ಖುಷಿ ಮತ್ತು ಎಕ್ಸೈಟ್ಮೆಂಟು ಆಗತ್ತಿತ್ತು. ನೇಚರ್ ಎಲ್ಲ ಹೆಂಗೈತಿ ನೋಡ್ರಿ. ನಮಗೇನಲ್ಲಿ ಕಾಣತೈತಿ ಅದ ಫಾಲ್ಸ, ಮತ್ತು ಅಲ್ಲಿ ಮನಿಗಳ ಟೈಪ್ ಏನು ಕಾಣತಾವ ಅವೆಲ್ಲ ಅಲ್ಲೇ ವಿದ್ಯುತ್ ಉತ್ಪಾದನೆ ಆಕೈತಿ. ನೋಡ್ರಿ ರಿಯಲ್ ವ್ಯೂ ಇವಾಗ ಹೆಂಗೆ ಕಾಣ್ತೈತಿ ಹೇಳಿ ಗೋಕಾಕ್ ಫಾಲ್ಸ. ನೋಡ್ರಿ ದೂರಿಂದ ಯಾವ ರೀತಿ ಕಾಣತೈತಿ ಹೇಳಿ. ಇವಾಗ ನಾವು ನಡ್ಕೋತ ಅಲ್ಲಿ ನಿಮಗೆ ಮನಿಗಳ ಟೈಪ್ ಎಲ್ಲ ಕಾಣತಾವು. ಇವಾಗ ನಡ್ಕೋತನ ಅಲ್ಲೇ ಹೋಗ್ಬೇಕು. ಈ ದಾರಿ ಕೂಡ ಅಲ್ಲೇ ಹೋಗೈತಿ. ನೇಚರ್ ನೋಡುವಂಥ ಖುಷಿ ಎಲ್ಲೂ ಸಿಗಂಗಿಲ್ಲ. ಆ್ಯಕ್ಚುಲಿ ಇಂಥ ಪ್ಲೇಸಿಗೆ ಹೋಗಿ ಭೇಟಿ ಕೊಡ್ತು ಬರ್ರಿ ನೀವು. ನೋಡ್ರಿ ನಾ ಇವಾಗ ಹಂಗೆ ಮುಂದೆ ಹೋಗಿ ನೆಕ್ಸ್ಟ್ ಅಲ್ಲೇ ಅದೇನು ವಿದ್ಯುತ್ ಉತ್ಪಾದನೆ ಆಕೈತಿ ಅಲ್ಲೇ ಹೋಗೈತಿ ಈ ದಾರಿ ನೀವು ನೋಡ್ಬೋದಲ್ಲಿ. ನನಗಂತೂ ಫುಲ್ ಖುಷಿ ಆಗತ್ತಿತ್ತು. ಹಂಗೆ ನಾನು ಖುಷಿಯಿಂದ ವಾದ್ನಿ. ಹಂಗೆ ನೋಡ್ರಿ ಅವಾಗ ಬ್ರಿಟಿಷರ ಇದೇನು ಎತ್ತರದಿಂದ ನೀರು ಬೀಳತ್ತಲ್ಲ ಅದನ್ನು ಎಲ್ಲ ಇಂಜಿನಿಯರ್ಗಳೆಲ್ಲ ತಲೆ ಓಡಿಸಿ ಏನು ಮಾಡಿದಾರೆ ಅಂದ್ರೆ ಇಲ್ಲಿ ನಾವು ವಿದ್ಯುತ್ ಉತ್ಪಾದನೆ ಮಾಡ್ಬೋದಲ್ಲ ಅಂತೇಳಿ ತಲೆ ಓಡಿಸಿ ನೀವು ಈ ವಿದ್ಯುತ್ತನ್ನು ಹೆಂಗಂದ್ರೆ ದೊಡ್ಡ ಪೈಪ್ಗಳ ಮೂಲಕ ಚಾನಲ್ ಅಂದ್ರೆ ಮ್ಯಾಗ ಅಲ್ಲಿ ಏನು ಒಂದು ಅಬ್ಸರ್ವ್ ಮಾಡಿರ್ತೀರಿ, ಕೆನಾಲ್ದಾಗ ನೀರು ಈ ಕಡೆ ಸಪ್ರೇಟ್ ಹೋಗಿರ್ತೈತಿ ರೀ. ಅಂದ್ರೆ ಎಡಕ್ಕೆ ಕಡೆ ಗುಡಿ ಹಿಂದೆ ಒಂದು ಕೆನಾಲ್ ಐತಿ, ಕೆನಾಲ್ದಾಗ ನೀರು ಹೋಗಿರ್ತೈತಿ. ಆ ನೀರನ್ನು ಏನು ಮಾಡಿದಾರೆ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ರೀ. ಅಲ್ಲಿ ಏನು ದೊಡ್ಡ ಪೈಪ್ ಕಾಣತ್ತಾವಲ್ಲ, ಇಂಥವ 3 to 4 ಪೈಪ್ ಅದಾವು. ಆ ಪೈಪ್ದಾಗ ನೀರನ್ನು ತೊಗೊಂಬಂದ ಮ್ಯಾಗಿಂದ್ರ ಫ್ರೆಶರ್ಲೆ ನೀರು ಬರ್ತೈತಿ. ತೆಳಗೆ ಇವು ಏನು ಯೂನಿಟ್ ಇರ್ತಾರೆ ಜನ್ರೇಟ್ರ್ಗಳ, ಅದ್ರಿಂದ ವಿದ್ಯುತ್ ಉತ್ಪಾದನೆ ಆಕೈತಿ ಹೇಳ್ಬೋದು. ಇಲ್ಲಿ ನೋಡ್ರಿ ಇಲ್ಲಿ ಪೈಪ್ ಕಾಣತ್ತಾವ ನಿಮ್ಗೆ, ಅಲ್ಲಿ ನೋಡ್ರಿ ಅದೊಂದು ಕಾಣತೈತಿ. ಇದ ನೋಡ್ರಿ ನಮ್ದು ವಿದ್ಯುತ್ ಉತ್ಪಾದನೆ ಆಗುವಂಥ ಪ್ಲೇಸ್. ನೋಡ್ರಿ ಇಲ್ಲೊಂದು ಪೈಪ್ ಐತಿ, ಮತ್ತು ಅಲ್ಲಿ ಮ್ಯಾಲೆ ನೋಡ್ರಿ ಮ್ಯಾಲಿಂದ್ರ ಎಲ್ಲ ನೀರು ಬರೋದೈತಿ. ನೆಕ್ಸ್ಟ್ ಅಲ್ಲಿ ಒಂದು ಐತಿ ನೋಡ್ರಿ ಆ ಪೈಪ, ಇಲ್ಲಿ ಕೆಳಗೆ ಒಂದೈತಿ. ಇಂಥವನ್ನ 3 to 4 ಪೈಪ್ ಅದಾವು. ಅಲ್ಲಿ ಮ್ಯಾಗಿನ ಕಿನಾಲ್ ನೀರನ್ನ ಈ ಪೈಪಿಗೆ ಜಾಯಿಂಟ್ ಮಾಡ್ಕೊಂತ ನೀರು ತುಂಬರ್ತಾರು. ಇಲ್ಲಿ ಕೆಳಗೆ ಜನ್ರೇಟರ್ ಇಟ್ಟರೆ ವಿದ್ಯುತ್ ಉತ್ಪಾದನೆ ಮಾಡ್ತಾರಂತ ಹೇಳ್ಬೋದು ರೀ. ಆಲ್ಮೋಸ್ಟ್ ಇಲ್ಲಿ ಯಾರು ಹೋಗಂಗಿಲ್ಲ, ಅಂದ್ರೆ ಗೇಟ್ ಯಾವಾಗಲೂ ಕ್ಲೋಸ್ ಇರ್ತೈತಿದ. ನಿಮಗೆ ಯಾವಾಗಾರ ಅನುಕೂಲ ಆದ್ರೆ ಹೋಗಿ ಭೇಟಿ ಕೊಟ್ಟು ಬರ್ರಿ ಇಂಥ ಪ್ಲೇಸಿಗೆಲ್ಲ. ವ್ಯೂ ಮಸ್ತ್ ಐತಿ, ಎಲ್ಲ ವಿದ್ಯುತ್ ಹೆಂಗೆ ಉತ್ಪಾದನೆ ಆಕೈತಿ, ಏನೇನು ಸಿಸ್ಟಮ್ ಐತಿ ಎಲ್ಲ ನಿಮಗೂ ಗೊತ್ತಾಕೈತಿ. ನೋಡ್ರಿ ಇನ್ನೊಂದು ದಾರಿ ಐತಿ. ಇದಕ್ಕೆ ಕೆಳಗೆ ಹೋಗಿ ನೀವು ಫಾಲ್ಸ್ ವ್ಯೂ ನೋಡೋಕೆ. ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ಮ್ಯಾಲೆ ಹೋಗಿರ್ತಾರೋ, ಈ ದಾರಿಯಲ್ಲಿ ಹೋಗಿರ್ತಾರೋ. ಬಟ್ ಆ ರಹಸ್ಯವಾದ ದಾರಿಯಲ್ಲಿ ಯಾರು ಹೋಗಿರಂಗಿಲ್ಲ. ನಿಮಗೆ ಗೋಕಾಕ್ ಫಾಲ್ಸದ ನಿಜವಾಗ್ಲೂ ಅನುಭವ ಆಗ್ಬೇಕಂದ್ರೆ ಅದೇ ದಾರಿಲಿನ ಹೋಗಬೇಕು. ನೋಡ್ಕೊರಿ, ಅವಾಗ ಗೇಟ್ ಓಪನ್ ಇರ್ತೈತಿ, ಅವಾಗ ಹೋಗಿ ನೋಡ್ರಿ, ಮಸ್ತ್ ಐತಿ.
ನೋಡ್ರಿ ದೂರಿಂದ ನಮ್ಮ ಗೋಕಾಕ್ ಫಾಲ್ಸ್ ವ್ಯೂ ಹೆಂಗೈತೆ ಅಂತೇಳಿ. ನೀವು ಜೂನ್ ಟು ಸೆಪ್ಟೆಂಬರ್ ಒಳಗೆ ಹೋದ್ರಿ ಅಂದ್ರೆ ಮಸ್ತ್ ರೀ. ಏನು ನಮಗೆ ಅಲ್ಲಿ ಕಾಣತೈತಿ, ಫುಲ್ ಎಲ್ಲ ನೀರು ಬೀಳ್ತಿರ್ತೈತಿ, ಮಸ್ತ್ ವ್ಯೂ ಕಾಣ್ತೈತಿ. ಇಂಥ ಮನಮೋಹಕ ದೃಶ್ಯವನ್ನು ಯಾವಾಗಲೂ ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಆಲ್ಮೋಸ್ಟ್ ಜೂನ್ ಟು ಸೆಪ್ಟೆಂಬರ್ದಾಗತ್ತು ಹೋಗ್ರಿ, ಹೋಗಿ ನೋಡ್ರಿ, ಅಂದ್ ಮಸ್ತ್ ಇರ್ತೈತಿ. ನೀವು ನೋಡ್ಬೋದು ರೀ, ಇಲ್ಲಿ ಯಾವಾಗ ಗೋಕಾಕ್ ನಗರದಲ್ಲಿ ಏನದು ಫಾಲ್ಸ್ದಾಗ ವಿದ್ಯುತ್ ಉತ್ಪಾದನೆ ಆಗಕ್ಕೆ ಸ್ಟಾರ್ಟ್ ಆಯಿತು, ಅವಾಗಿಂತರ ಗೋಕಾಕ್ ನಗರದ ಒಂದು ಲೆಕ್ಕ ಚೇಂಜ್ ಆಗಿತ್ತು ರೀ. ಯಾಕಂದ್ರೆ ಇಲ್ಲಿ ಅನೇಕ ರೀತಿಯ ಕೈಗಾರಿಕೆಗಳು ಬೆಳೆಯೋಕೆ ಸ್ಟಾರ್ಟ್ ಆದವು. ಅದ್ರಾಗ ಮೇನ್ ಹೇಳ್ಬೇಕಂದ್ರೆ ನಿಮಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಸ್ಟಾರ್ಟ್ ಆಯಿತು. ಅದರಿಂದ ಅನೇಕ ಜನರಿಗೆ ಉದ್ಯೋಗ ಅವಕಾಶಗಳು ದೊರೆಯೋಕೆ ಸ್ಟಾರ್ಟ್ ಆಯಿತು. ಮತ್ತು ನೀವು ನೋಡ್ಬೋದು ರೀ ಅವಾಗಿನ ಕಟ್ಟಡಗಳು ಹೆಂಗೈತೆ ಅಂತೇಳಿ. ಇವಾಗೂ ಸ್ಟಾರ್ಟ್ ಆಯ್ತಿದೆಲ್ಲ. ಇವೆಲ್ಲ ಟೆಕ್ಸ್ಟೈಲ್ ಮಿಲ್ಸ್ ನೋಡ್ರಿ.